ನನ್ನ ಹೆಸರು ಕಾವ್ಯಾಬಾಯಿ. ನಾನು ಭುವಿ ಚಿತ್ರದಲ್ಲಿ ನಟನೆ ಮಾಡಿರುತ್ತೇನೆ. ಭುವಿ ಚಿತ್ರ ಚೆನ್ನಾಗಿದೆ, ಎಲ್ಲರೂ ನೋಡಿ ಹರಸಿ ಆಶೀರ್ವದಿಸಿ. ಯಾವಾಗ ಬರುತ್ತೆ ಏನು? ಕೈ ಮುಗಿದಕ್ಕೂ ಸಾರ್ಥಕಾಯ್ತು. ಸದ್ಯ ಮಳೆ ಬರ್ತಿದ್ಯಲ್ಲ. ಸರಿ ಆಯ್ತು, ಅದೇನೋ ಅಂತಾರಲ್ಲ ಗಾದೆ, ಹಂಗಾಯ್ತು ನಿನ್ ಕತೆ. ನೀನ್ ಉತ್ತಾರನೇ ಆಗಲ್ಲ. ಇನ್ನು ಹೋಗಿಲ್ವಾ? ನಾವು ಬಡವರಂತ ಆಟ ಆಡಕ್ ಬಿಡ್ತಾ ಇಲ್ಲ. ಅವ ಸಾರು ಚೆನ್ನಾಗದವ. ನಮ್ ತೋಟದ್ದೆ ಅಲ್ಲೋ ಕಣವ. ಹೌದು ತಾಯಿ, ಕಷಾಯ ಕುಡಿದ್ಮೇಲೆ ಕೆಮ್ಮೆ ಕಡಿಮೆ ಆಗೋಯ್ತು. ನಾವು ಏನಂತ ತೋರ್ಸೋಣ ಬನ್ನಿ. ಸೋತೋದು. ಛೇ, ಶಾಲೆ ಅಂದ್ರೆ ಹೆಂಗಿರುತ್ತೆ? ನಿನ್ ಹೆಸರೇನವ್ವ? ನನ್ನ ಹೆಸರು ಭೂವಿ. ನಮಸ್ಕಾರ. ನನ್ನ ಹೆಸರು ಶ್ರೀ ಮಂಜು ಅಂತ, ಡೈರೆಕ್ಟರು. ಇವತ್ತು ಸೇರಿರುವಂಥ ಉದ್ದೇಶ ಏನಂದರೆ, ಭುವಿ ಚಿತ್ರದ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಇದೆ. ಇದಕ್ಕೆ ಒಂದು ಮಕ್ಕಳು ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮಕ್ಕಳಾಗಬೇಕು ಈ ಸಿನಿಮಾ ನೋಡಬೇಕಂದ್ರೆ. ಯಾಕಂದರೆ ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಯಾಕಂದರೆ ಮಕ್ಕಳು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಅವ್ರನ್ನ ಕೂರಿಸಿ ನಾವು ಮಾಡಿ ಒಂದೊಂದು ಕಥೆನ ಅವ್ರಿಗೆ ಡೈಲಾಗ್ಸ್ಗಳು ಸಮೇತ ಹೇಳಿ ಅವ್ರ ಬಾಡಿ ಲ್ಯಾಂಗ್ವೇಜ್ನ ರೆಡಿ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥದ್ರಲ್ಲಿ ನಮ್ಮ ಈ ಚಿತ್ರದ ನಾಯಕಿ ಅಂದರೆ ಕಾವ್ಯಾಬಾಯಿ ಅಂತ ಚಿಕ್ಕ ಮಗು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಇದರಲ್ಲಿ ಸುನಿಲ್ ನಾಯಕ್ ಅನ್ನೋದು ಅವ್ರ ಕಡೆಯಿಂದ ನಮ್ಗೆ ಸಪೋರ್ಟ್ ಸಿಕ್ಕಿ ಚೆನ್ನಾಗಿ ಒಂದು ಒಗ್ಗಟ್ಟಾಗಿ ಬಂದಿದೆ. ಅಶ್ವಥ್ ಬಂಗೇರ, ಶೋಭಾ ಮೇಡಮ್ ಆಗ್ಬೋದು, ತುಂಬ ಅದ್ಭುತ ಕಲಾವಿದರು ಇದ್ದಾರೆ ಇದರಲ್ಲಿ. ಬಟ್ ಏನಂದರೆ ಇದರಲ್ಲಿ ಹೊಸಬರು ಅಂತ ಕಾಣಿಸಲ್ಲ, ತುಂಬ ಚೆನ್ನಾಗಿದೆ. ಈಗ ತಾನೇ ಪ್ರೀಮಿಯರ್ ಶೋ ಸಿನಿಮಾ ನೋಡ್ಕೊಂಡು ಬಂದ್ರಿ. ಆದಷ್ಟು ಬೇಗ ತೆರೆ ಮೇಲೆ ತರಬೇಕು ಅನ್ನೋದು ನಮ್ಮದೊಂದು ಕಂಟೆಂಟ್ ಇದೆ. ಬಟ್ ಪ್ರತಿಯೊಂದು ಸ್ಕೂಲ್ಗೂ ಪ್ರತಿಯೊಂದು ಶಾಲೆಯಲ್ಲೂ ನಾವು ತೋರಿಸ್ಬೇಕು ಅನ್ನೋದು ಇದೊಂದು ಉದ್ದೇಶ ಇದೆ. ಅದಾದ ನಂತರ ಪ್ರತಿಯೊಂದು ಥಿಯೇಟ್ರಲ್ಲೂ ಪ್ರತಿಯೊಂದು ಮಕ್ಕಳ ಜೊತೆ ತಂದೆ ತಾಯಿ ಬಂದು ಒಳ್ಳೆ ಸಿನಿಮಾ ನೋಡ್ತಾರೆ. ಇದು ಖಂಡಿತ ಗ್ಯಾರಂಟಿ. ಇದು ನನ್ನ ಒಂದು ಜರ್ನಿ ಅಂದರೆ ಸುಮಾರು ಇದು 9ನೇ ಸಿನಿಮಾ ಮಾಡ್ತಾ ಇರೋದು ನಾನು. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದೀನಿ. ಬಟ್ ಏನಂದರೆ ನನಗೆ ಆ್ಯಕ್ಷನ್ ಸಿನಿಮಾ, ಲವ್ ಸಿನಿಮಾ, ಆಮೇಲೆ ಮಕ್ಕಳ ಸಿನಿಮಾ ಒಂದು ಚಾಲೆಂಜ್ ಇತ್ತು. ಎಲ್ಲ ಥರ ನಾನು ಮಾಡಬೇಕು ಅನ್ನೋದು ನನ್ನ ಒಂದು ಹಠ ಇತ್ತು. ಅದಕ್ಕೆ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಪ್ರೋತ್ಸಾಹ ಮಾಡಿದ್ದಾರೆ. ಇದಕ್ಕೆ ತುಂಬ ಸ್ಫೂರ್ತಿ ಇದ್ದಾರೆ. ಕುಮಾರ್ ಅವರು ಆಗ್ಬೋದು, ಪ್ರಭಾಕರ್ ಅವರು ಆಗ್ಬೋದು, ಆಮೇಲೆ ಗುರುಮೂರ್ತಿ ಅವರು ಆಗ್ಬೋದು, ಆಮೇಲೆ ಸುನಿಲ್ ನಾಯಕ್ ಆಗ್ಬೋದು. ಈ ಥರ ಎಲ್ಲ ಅವರೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಈ ಸ್ಟೇಜ್ ಹತ್ತೋಕ್ಕೆ ಕಾರಣ ಆಗ್ತಾ ಇರಲಿಲ್ಲ. ಆಮೇಲೆ ಸುನೈ ಜೈನ್ ಅಂತ ಅವರು ಕ್ಯಾಮ್ರಾಮ್ಯಾನು, ಎಡಿಟರು, ಅವ್ರಿಗೆ ಸಪೋರ್ಟ್ ಇದ್ರೂ ಅದು ತೆರೆ ಮೇಲೆ ಕಾಣಿಸೋದು. ಬಟ್ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಇದೊಂದು ನಮ್ಮದೇ ಒಂದು ಟೀಮ್ ಕೊಟ್ಕೊಂಡು ಸಿನಿಮಾಗಳು ಪ್ರಾರಂಭಿಸ್ಕೊಂಡಿದ್ದೀರಿ. ಆಮೇಲೆ ಇನ್ನೊಂದು ಏನಂದರೆ ಇದಕ್ಕೆ ಬರೋದಕ್ಕೆ ಕಾರಣ ಗುರು ಹಿರಿಯರ ಆಶೀರ್ವಾದ. ಇಲ್ಲಾಂದರೆ ತುಂಬ ಖಂಡಿತ ಹತ್ತೋದಕ್ಕಾಗಲ್ಲ ಸ್ಟೇಜು. ಯಾಕಂದರೆ ಮೇಯ್ನ್ ಅದಕ್ಕಿಂತ ಹೆಚ್ಚಾಗಿ ಮೀಡಿಯಾ ನೀವು, ಓಕೆನಾ, ನಿಮ್ಮ ಮುಖಾಂತರನೇ ನಾವು ಬರೆದು ತೆರೆಗೆ ತೋರಿಸ್ತೀನಿ ಸಿನಿಮಾ. ನೀವು ನಮ್ಮನ್ನು ಒಳಗಡೆ ಮನಸ್ಸಲ್ಲಿ ಏನಿದೆಯೋ ಅದನ್ನು ನೀವು ತೋರಿಸ್ತೀರ. ಫಸ್ಟ್ ನಿಮಗೂ ಟ್ಯಾಂಕ್ಸ್ ಹೇಳ್ತೀನಿ ನಾನು ಆ್ಯಕ್ಚುಲಿ. ಏನಕ್ಕೆ ಈಗ ತುಂಬ ಚೆನ್ನಾಗಿ ಕಥೆಗಳು ಬರ್ತಾ ಇದ್ದಾವೆ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ನಮ್ಮ ಕನ್ನಡದಲ್ಲಿ. ಕನ್ನಡ ಮಾರ್ಕೆಟ್ ಬೆಳೀತಾ ಇದೆ. ಪ್ರತಿಯೊಬ್ಬರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೆಲ್ಲ ಪ್ರತಿಯೊಬ್ಬರು ಆಶೀರ್ವಾದ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಹೊಸಬರಿಗೆ ಇರಲಿ, ಖಂಡಿತ ಒಳ್ಳೇದಾಗಲಿ ಎಲ್ಲರಿಗೂ. ಆಮೇಲೆ ಎಲ್ಲ ಸಿನಿಮಾಗಳು ಹಿಟ್ ಆಗಬೇಕು. ಎಲ್ಲ ಸಿನಿಮಾಗಳಿಗೆ ಒಂದೊಂದು ಕಂಟೆಂಟಲ್ಲಿ ಒಂದೊಂದು ರೂಪ ಇದೆ. ಅದೇ ಥರ ನಮ್ಮದಲ್ಲೂ ಒಂದು ಭುವಿ ಅನ್ನೋ ಕ್ಯಾರೆಕ್ಟ್ರಲ್ಲಿ ಇಂಟ್ರೋಲ್ ಮೇಲೆ ತುಂಬ ಕಂಟೆಂಟ್ ಇದೆ. ಅದನ್ನು ನೋಡಿದ್ರೆ ಮಾತ್ರ ತುಂಬ ಅರ್ಥ ಆಗುತ್ತೆ. ಅದು ನೋಡಿಲ್ಲ ಅಂದರೆ ತುಂಬ ಅರ್ಥ ಆಗೋದಿಲ್ಲ. ಸಿನಿಮಾ ಫುಲ್ ನೋಡಬೇಕು. ಏನಕ್ಕೆ ಅಂದರೆ ಇದು ನಾವು ಮಕ್ಕಳಾಗೆ ನೋಡ್ಬೇಕು ಸಿನಿಮಾ. ನಾವು ದೊಡ್ಡವರಾಗಿದ್ದೀರಿ ಈಗ, ಮತ್ತೆ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬದಲು ಈ ಸಿನಿಮಾ ನೋಡಿದ್ರೆ ನಾವೇ ಮಕ್ಕಳಾಗ್ತೀರಿ ಖಂಡಿತ. ಇದು ಗ್ಯಾರಂಟಿ. ಇದು ನನ್ನ ಒಂದು ಉದ್ದೇಶ. ಪ್ರತಿಯೊಬ್ಬರಿಗೂ
ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ. ಆಮೇಲೆ ನಮ್ಮ ಸುನಿಲ್ ನಾಯಕ್ ಅವರು, ಮಿಸಸ್ ಭಾಗ್ಯ ಅವರು ಆಗ್ಬೋದು, ಎಲ್ಲ ಪ್ರತಿಯೊಬ್ಬರೂ ಒಂದು ಸಹಾಯ, ಒಂದು ಹೆಲ್ಪಿಂಗು. ಪ್ರತಿಯೊಬ್ಬರು ನಮ್ಮ ಹಿರಿಯರು ಬಂದಿದ್ದಾರೆ, ನಟರಾಜ್ ಅವರು, ಇವರು ನಮ್ಮ ಕುಮಾರ್ ಅವರು, ಸಂಗೀತ ಅವರು, ಪ್ರತಿಯೊಬ್ಬರು ಇದರೆಲ್ಲ ನಮ್ಮ ಒಂದು ಪ್ರೋತ್ಸಾಹ ಮಾಡಿದ್ರೆ ನಾವು ಇಲ್ಲಿಗೆ ಹತ್ತೋದಕ್ಕೆ ಕಾರಣ. ಏನಂದರೆ ನನ್ನ ಒಂದು ಕಂಟೆಂಟ್ ಏನಂದರೆ ಒಬ್ಬರಿಂದ ಒಬ್ಬರನ್ನ ಹಂಚಿ, ದಾನದಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ, ಅನ್ನದಾನ, ಈ ಎರಡೇ ತುಂಬ ಶ್ರೇಷ್ಠವಾದದ್ದು, ಮನುಷ್ಯನಿಗೆ ಮುಖ್ಯವಾಗಿರೋದು. ಈ ಎರಡು ಕಂಟೆಂಟ್ನ ನಾವು ನಿಯತ್ತಿಯಾಗಿ ಕರೆಕ್ಟಾಗಿ ಹೋಗ್ತೀನಂದರೆ ಖಂಡಿತ ಗೆಲ್ತಾನೆ ಮನುಷ್ಯ. ಸೋಲು ಅನ್ನೋದು ಇರೋದಿಲ್ಲ. ಇದು ಮೇಯ್ನ್ ನನ್ನ ಕಂಟೆಂಟು. ಏನಿದೆ ಸರ್ ಕತೆ, ಹೇಗೆ ಹೋಗುತ್ತೆ ಸರ್? ಏನು ಇನ್ಸ್ಪೈರ್ ಆಯಿತು ನಿಮ್ಗೆ ಸಿನಿಮಾ ಮಾಡಿ? ಸರ್ ಕತೆ ಬಂದ್ಬಿಟ್ಟು ನಾನು ಹೇಳ್ತೀನಿ ಸರ್. ಈಗ ಮಕ್ಕಳಿಗೆ ಈಗ ಬರ್ತಾ ಇದ್ದಾರೆ ಮಕ್ಕಳು, ಈಗ ಜಸ್ಟ್ ಮೊಬೈಲ್ ಹಿಡ್ಕೊಳ್ತಾರೆ, ಮೊಬೈಲ್ ಹಿಡ್ಕೊಂಡು ವಿಡಿಯೋ ಗೇಮ್ ನೋಡ್ತಾರೆ. ನಾವು ಆಡಿರೋ ಆಟಗಳು, ಯಾಕಂದರೆ ನಮ್ಗೆ ಗೊತ್ತಿರುತ್ತೆ ಅದೇನು ಅಂತ. ಅವ್ರಿಗೆ ಈಗ ಬರೋ ಜನ್ರೇಷನ್ ಈಗ ಒಂದು ಫುಡ್ಡಿಂದ ಆಗ್ಬೋದು, ಒಂದು ಗೋಬಿ ಮಂಜೂರಿ ಆಗ್ಬೋದು, ಆಮೇಲೆ ಈ ಮಮ್ಮಿ ಡ್ಯಾಡಿ ಅನ್ನೋದು, ಇದೆಲ್ಲ ಮಾಯ. ಒಂದು ಹಳೆಯದನ್ನ ಕಂಟೆಂಟ್ಗಳನ್ನ ಕೊಡಬೇಕು ಅನ್ನೋದು. ತಾತಯ್ಯ, ಅಜ್ಜಿ, ರಾಗಿ ಮುದ್ದೆ, ಬಸ್ಸಾರು, ನಮ್ಮ ಒಂದು ಕಂಟೆಂಟ್ ಅಂದರೆ ಇಂಡಿಯಾ, ನಮ್ಮ ಒಂದು ಭಾರತೀಯ ಒಂದು ಹೌದು, ನಮ್ಮ ಹಳ್ಳಿಯ ಸಂಸ್ಕೃತ, ಹಳ್ಳಿಯ ಭಾಷೆ, ಹಳ್ಳಿಯ ಸೊಗಡು, ಹಳ್ಳಿಯ ಗಾಳಿಯ ವಾತಾವರಣ, ಇದೆಲ್ಲ ಖಂಡಿತ ಇದ್ರಲ್ಲಿ ನೋಡ್ತೀರಾ. ಮೂವಿ ಈಗಿನ ಕಾಲದಲ್ಲಿ ಕಮರ್ಷಿಯಲ್ ಆಗೋಯ್ತು ಅಂದರೆ ಮಕ್ಕಳು ಕಮರ್ಷಿಯಲ್ ಆಗ್ಬಿಟ್ರು, ಎಲ್ಲ ಜನನೇ ಕಮರ್ಷಿಯಲ್ ಆಗ್ಬಿಟ್ಟಾರೆ. ಸೊ ನಮ್ಮ ನೇಟಿವಿಟಿ, ಆಮೇಲೆ ನಮ್ಮ ಒಂದು ಹಳ್ಳಿ ಜೀವನ, ಒಂದು ಸ್ಮೆಲ್ಲು ಟೋಟಲಾಗಿ ಎಲ್ರಿಗೂ ಹೋಗ್ಬಿಟ್ಟಿದೆ. ಅದರಲ್ಲೂ ಅದನ್ನು ಇವಾಗ ಕಮರ್ಷಿಯಲ್ ಪಿಕ್ಚರ್ ನೋಡ್ತಾರೆ, ಅದು ನೋಡ್ತಾರೆ, ಇದು ನೋಡ್ತಾರೆ. ಈ ಥರ ಪಿಕ್ಚರ್ನ ನೋಡಬೇಕು ಜನ, ಮಕ್ಕಳಿಗೆ ತೋರಿಸ್ಬೇಕು. ಹಿಂಗಿತ್ತು, ಹಿಂಗಿದೆ, ಅನ್ನಕ್ಕೆಷ್ಟು ವ್ಯಾಲ್ಯೂ ಇದೆ, ಗುರುಗೆಷ್ಟು ವ್ಯಾಲ್ಯೂ ಇದೆ, ಸ್ಕೂಲ್ ಅಂದರೆ ಏನು, ಮಳೆಗಾಲ ಬಂದಾಗ ಅದರಿಂದ ಏನು ಉಪಯೋಗ ಆಗುತ್ತೆ, ಪ್ರತಿಯೊಂದೂ ಈ ಪಿಕ್ಚರಲ್ಲಿ ನಮ್ಮ ಮಂಜು ಸರ್ ತೋರಿಸಿದ್ದಾರೆ. ಇದೊಂಥರ ಹೊಸ ಪ್ರಯತ್ನ. ಇನ್ನೊಂದು, ಜನರಿಗೆ ಒಳ್ಳೆಯದಾಗಲಿ ಅಂತ ಬಯಸೋದು ಡೈರೆಕ್ಟರ್ಗಳು ತುಂಬ ಕಮ್ಮಿ. ಅಂಥದ್ರಲ್ಲಿ ನಮ್ಮ ಮಂಜು ಸರ್ ಅವರು ನಮ್ಮ ಒಂದು ನೇಟಿವಿಟಿನ ತೋರಿಸ್ಬೇಕಂತ ಈ ಪಿಕ್ಚರ್ನ ಮಾಡಿದ್ದಾರೆ. ಎಲ್ಲರೂ ನೋಡಬೇಕು, ಎಲ್ಲರೂ ಬಂದು ಅವ್ರು ಏನೇನೋ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ಸ್ಕೂಲಲ್ಲಿ ತೋರಿಸ್ಬೇಕು, ಥಿಯೇಟ್ರಲ್ಲಿ ತೋರಿಸ್ಬೇಕು ಅಂತ. ನೀವು ಬಂದು ನೋಡಿದ್ರೆ ಈ ಥರ ಪಿಕ್ಚರ್ಗಳು ಇನ್ನೂ ಸಾವಿರಾರು ಪಿಕ್ಚರ್ ಮಾಡೋಕ್ಕೆ ಅವ್ರಿಗೆ ಒಂದು ಹುಮ್ಮಸ್ಸು ಬರುತ್ತೆ. ದಯವಿಟ್ಟು ಜನರು ಥಿಯೇಟ್ರಿಗೆ ಬರಲಿ. ಇಲ್ಲ ಮಕ್ಕಳು ಬಂದು ಮನೇಲಿ ಹೇಳ್ತಾರಮ್ಮ ಈ ಥರ ಪಿಕ್ಚರು ನಮ್ಮ ಸ್ಕೂಲಲ್ಲಿ ಆಗ್ತಾಯಿದ್ದಾರೆ ಅಂತ, ಹೋಗಿ ಪ್ರೋತ್ಸಾಹ ಕೊಡಿ, ಅವ್ರಿಗೆ ಹೇಳಿಸಿ. ನನ್ನ ಹೆಸರು ಬಂದು ಸುನಿಲ್ ನಾಯಕ್ ಅಂತ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಒಂದು ಜ್ಯುವೆಲರಿ ವರ್ಕಲ್ಲಿ ಕೆಲಸ ಮಾಡ್ಕೊಂಡಿರೋದು, ತಿಂಗಳಿಗೆ ಇಷ್ಟು ಅಂತ ಸಂಬಳ ತಗೊಂಡು ನಾನಿರೋದು. ಅಂಥದ್ರಲ್ಲಿ ಇವರು ಡೈರೆಕ್ಟ್ರು ಮಂಜು ಸರ್ ಬಂದು ನಮಗೆ ಸ್ನೇಹಿತರು. ಹೀಗೆ ಇರಬೇಕಾದ್ರೆ ನಿಮ್ಮ ಮಗು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋ ಒಂದು ಇದೈತೆ ಸರ್, ಮಾಡಿಸಿ ನೋಡೋಣ ಅಂದರು. ಅದರಂತೆಯೇ ನಾನು ನನ್ನ ಮಗಳನ್ನ ಕೇಳಿದೆ, ನಾನು ಮಾಡ್ತೀನಿ ಅಪ್ಪ, ನೀವೇನು ಮಾಡ್ತೀರೋ ಅದಕ್ಕೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಅಂದರು. ಆಮೇಲೆ ಅವಳು ಮಾಡ್ತೀನಿ ಅಂತ ಧೈರ್ಯ ಮಾಡಿದ ಮೇಲೆ ಮಂಜು ಸರ್ ಕತೆ ಎಲ್ಲ ಹೇಳಿದ್ರು. ಮಗುಗೂ ಕೇಳಿದೆ ನಾನು, ಮಾಡ್ತೀನಪ್ಪ ಅಂದರು. ಹೆಂಗೋ ಅವರು ಗುರುಗಳಾಗಿ ಬಂದು ಅವ್ರಿಗೊಂದು ಆಶೀರ್ವಾದ ಮಾಡಿದ್ದಕ್ಕೂ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾಳೆ. ಈಗ ತಾನೇ ಫಿಲಮ್ ನೋಡ್ಕೊಬಂದ್ವಿ, ಚೆನ್ನಾಗಿ ಬಂದಿದೆ. ನಮಗೇನು ಇಲ್ಲ ಸರ್, ನಾನು ಹೇಳೋದೇನೆಂದರೆ ನಾವು ಬೆಳೀಲಿಲ್ಲ, ನಮ್ಮ ಮಕ್ಳಿಗೆ ಯಾವುದೋ ಒಂದು ಕಡೆಯಿಂದ ಒಂದು ಅದೃಷ್ಟ ಬಂದಿರ್ಬೋದು, ಅದನ್ನು ನಾವು ಹಾಳು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವೇನು ಸಾಧನೆ ಮಾಡೋಕ್ಕಾಗಲಿಲ್ಲ. ಅದನ್ನು ಅವಳಾದ್ರೆ ಮಾಡಲಿ ಅಂದ್ಬಿಟ್ಟು ನಾನು ಇವತ್ತು ಕೂಲಿ ಕೆಲಸ ಮಾಡ್ಕೊಂಡಿದ್ದವನು. ನನ್ನ ಮಗಳಿಗೋಸ್ಕರ ಅವಳ ಜೀವನ ರೂಪಿಸಬೇಕು ಅನ್ನೋಗೋಸ್ಕರ ಎಲ್ಲರಿಗೂ ಇದೊಂದು ಮಾದರಿ ಆಗಬೇಕು. ಯಾಕಂದರೆ ನಾಳೆ ಇದನ್ನು ನೀವು ಸರ್, ಅದು ನಮ್ಮ ಡೈರೆಕ್ಟ್ರಿ ಸರ್ ಕೇಳಬೇಕು. ಏನು ಬಜೆಟ್ ಸರ್? ಒಂದು 20-25 ಲಕ್ಷ ಆಗಿದೆ ಸರ್. ಇಲ್ಲ, ಎಲ್ಲೆಲ್ಲಿ ಶೂಟಿಂಗ್ ಇಲ್ಲ ಸರ್? ಇದು ಒಂದು ಚಿಕ್ಕಬಳ್ಳಾಪುರ, ತಿರ್ಗಾ ಈ ಕಡೆ ನಮ್ಮ ಘಾಟಿ ಕಡೆ ನಮ್ಮ ಸೋಮನಹಳ್ಳಿ ಸೈಡ್ ಆಗಿದೆ, ತಿರ್ಗಾ ಮಂಡ್ಯ ಸೈಡ್ ಆಗಿದೆ, ಈ ಕಡೆ ಕುಂಬ್ಳಗೂಡು ಸೈಡ್ ಆಗಿದೆ, ಸುಮಾರು ಕಡೆ ಆಗಿದೆ ಸರ್. ಸರ್ ಒಂದು 20 ದಿವಸ ಶೂಟಿಂಗ್ ಮಾಡಿದ್ದೀವಿ ಸರ್. 20 ದಿವಸ ನಮ್ಮ ಕಡೆಯಿಂದ ಯಾರೇ ಬಂದರೂ ಅವ್ರನ್ನೆಲ್ಲರೂ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ, ಯಾರಿಗೂ ಏನೂ ತೊಂದರೆ ಆಗದೆ, ನನ್ನ ಮಗುಗೂ ಕೂಡ ಅಷ್ಟೇ ನೀಟಾಗೆ ಪ್ರತಿ ಶೂಟಿಂಗ್ ಮುಗಿದ ಮೇಲೂ ಮನೆಗೆ ಹೋದ್ರೂ ಪ್ರತಿ ಸರಿ ಕಾಲ್ ಮಾಡೋನು ಕೇಳೋರು, ಮಗು ಹೇಗಿದೆ ಸರ್? ಯಾಕಂದರೆ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಅವಳಿಗೆ ಸೊಳ್ಳೆ ಎಲ್ಲ ಕಚ್ಚಿ ನಮಗೆ ಒಂಥರ ಬೇಜಾರಾಯಿತು. ಆವಾಗೂ ಕೇಳಿದ್ದೀನಿ ನನ್ನ ಮಗುನ, ಏನಮ್ಮ ನಿನ್ನ ಕಷ್ಟ ಏನಾನು ಆಗ್ತಿದ್ಯಾ ಅಂದದಕ್ಕೆ, ಇಲ್ಲ ಅಪ್ಪ ಏನು ಕಷ್ಟ ಇಲ್ಲ, ಮಂಜು ಸರ್ ಇದ್ದಾರಲ್ಲ ಅವ್ರು ನೀಟಾಗಿ ನಂಗೆ ಧೈರ್ಯ ಹೇಳ್ಕೊಡ್ತಾರೆ ಅಂದರೆ. ನಾನೇ ಹೇಳೋದು ಇಷ್ಟೇ ಸರ್, ಇದೊಂದು ನೋಡಿ ಇವತ್ತು ನಾನು ಹೆಂಗೆ ನನ್ನ ಮಕ್ಕಳಿಗೆ ನಾನು ಇದಾಗಿದ್ದೀನೋ, ಎಲ್ಲ ತಂದೆ ತಾಯಿನೂ ಅದೇ ಥರ ಅವ್ರವ್ರ ಮಕ್ಳುಗಳಿಗೆ ಒಂದು ಜೀವನ ಕಟ್ಕೊಡ್ಲಿ. ನಾವೇನು ಅವ್ರಿಗೆ ಇವತ್ತು ಏನು ಒಂದು ವಿದ್ಯೆ ಆಗ್ಬೋದು, ಏನೇ ಆಗಿರ್ಬೋದು, ನಾವು ಯಾವ ರೀತಿ ಅವ್ರಿಗೆ ಕಟ್ಕೊಡ್ತೀವೋ ಅದು ಮುಂದೆ ಅವ್ರನ್ನ ಬೆಳೆಸ್ಕೊಂಡು, ನಾವು ಇರ್ತೀವೋ ಇರಲ್ವೋ, ನಾವು ಕೊಟ್ಟಂತ ಇದು ಅವ್ರಿಗೆ ಬೆಳೆಸ್ಕೊಂಡು ಹೋಗುತ್ತೆ, ಮಾರ್ಗದರ್ಶನ ಅಷ್ಟೇ. ನನ್ನ ಹೆಸರು ಸತೀಶ್ ನಾಯ್ಕ್ ಅಂತ. ನಿರ್ಮಾಪಕರು ಬಂದು ನಮ್ಮ ಬ್ರದರ್.
ನನ್ನ ಕಾವ್ಯ ಭುವಿ ಚಿತ್ರದಲ್ಲಿ ಮಾಡಿರೋ ನಮ್ಮ ಮಗಳು, ನಮ್ಮ ಅಣ್ಣನ ಮಗಳು. ನಾನು ಫಿಲಮ್ ನೋಡಿದೆ, ತುಂಬ ಚೆನ್ನಾಗಿದೆ. ನನಗೆ ಕಣ್ಣಲ್ಲಿ ನೀರು ಬಂತು. ಆ ಥರ ಇದೆ ಫಿಲಮು. ಎಲ್ಲರೂ ಬಂದು ನೋಡಬೇಕು ಫಿಲಮು. ಹಳ್ಳಿಯಲ್ಲಿ ಯಾವ ಥರ ಜೀವನ ಇತ್ತು, ಸಿಟಿಲಿ ಯಾವ ಥರ ಇದೆ ಅನ್ನೋದೊಂದು ಭಾವನೆ. ಎಲ್ಲರೂ ನೋಡಿ ಸಿನಿಮಾ. ವೆರಿ ನೈಸ್. ನಾಗರಾಜ್ ಅಂತ ನನ್ನ ಹೆಸರು. ಭುವಿ ಸಿನಿಮಾ ತುಂಬ ಚೆನ್ನಾಗಿದೆ ಸಿನಿಮಾ. ಇನ್ನೊಂದು ಮಗುದಾಗಿರಬಹುದು ಮತ್ತು ತಾಯಿ ಸೆಂಟಿಮೆಂಟ್ ಅಂತೂ ನನಗಂತೂ ತುಂಬ, ತಾಯಿದಂತೂ ಹೇಳಂಗಿಲ್ಲ. ತಾಯಿ ಸತ್ತ ನಂತರ ಅದರದ್ದು ಸಿನಿಮಾ ನೋಡೋದೇ ಒಂದು ಭಾವನೆ. ಯಾಕೆಂದರೆ ಅದು ನೋಡಿ ನನಗೆ ಕಣ್ಣೀರಾಗೋಯ್ತು. ಈಗ ಟ್ರೈಲರಲ್ಲಿ ನೋಡಿದ ತಕ್ಷಣ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ಹಾರೈಸಿ, ಪ್ರೋತ್ಸಾಹಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮೂವಿ ಟ್ರೈಲರ್ ನೋಡಿದ್ರೆ ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ಈಗಿನ ಕಾಲ ಮಕ್ಳಿಗೆ ತೋರಿಸ್ಲೇಬೇಕು ಸರ್, ಆ ಥರ ಸಿನಿಮಾ ಇದು. ಖಂಡಿತ ತೋರಿಸ್ತೀವಿ ನಮ್ಮ ಮಕ್ಳಿಗೂ. ಆ ಥರ ಮಕ್ಳು ನೋಡ್ಬಿಟ್ಟು ಒಂದು ಕಣ್ಣಲ್ಲಿ ನೀರು ಹಾಕೊಬೇಕು, ಅವ್ರಿಗೆ ಅಟ್ಯಾಚ್ ಆಗಬೇಕು ಅವ್ರಿಗೆ ಮನಸ್ಸಿಗೆ. ಆ ಥರ ಪಿಕ್ಚರ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಒಳ್ಳೇದಾಗಲಿ ಡೈರೆಕ್ಟ್ರು, ಮತ್ತು ತುಂಬ ಹಾರ್ಡ್ ವರ್ಕರ್ ಅದನ್ನು ಒಬ್ಬ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಎಲ್ಲ ಟೀಮ್ಗೆಲ್ಲ ಒಳ್ಳೇದಾಗಲಿ ಸರ್. ಗೀತಾ ಅಂತ. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ನೋಡಿ ಆಶ್ರಯಿಸಿ. ನನ್ನ ಹೆಸರು ಅಶ್ವಥ್ ಬಂಗೇರ ಅಂತೇಳಿ. ಒಂದು ಅದ್ಭುತವಾದ ಚಿತ್ರ. ಯಾಕಂದರೆ ಒಂದು ನಮಗೂ ಕೂಡ ಒಂದು ಖುಷಿ ಆಗುತ್ತೆ ಈ ಚಿತ್ರ ನಮ್ಮ ಇದ್ರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ರೆ. ಯಾಕಂದರೆ ಎಲ್ಲ ಕ್ಯಾರೆಕ್ಟರ್ಗಳು ಇರುತ್ತೆ. ಆದರೆ ಇದರಲ್ಲಿ ಹೆಂಗಿದೆ ಅಂದರೆ ನಾವು ಹೆಂಗಿದ್ದೀವಿ ಹಂಗಿರಲ್ಲ ನಾವು ಅದರಲ್ಲಿ. ತುಂಬ ವಿಭಿನ್ನವಾಗಿ ನಮ್ಮನ್ನು ಡೈರೆಕ್ಟರ್ ಶ್ರೀ ಮಂಜು ಅವರು ತೋರಿಸಿದ್ದಾರೆ. ಅದೇ ರೀತಿ ಎಲ್ರಿಗೂ ಹೊಸ ಕಲಾವಿದರನ್ನ ಇಟ್ಕೊಂಡು ಎಲ್ಲ ಮಾಡಿದ್ದಾರೆ. ಒಂದು ಅಂದರೆ ಇವರ ಈ ಒಂದು ಸಾಹಸಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಯಾರು ಕೂಡ ಈಗ ಹೊಸೊಬ್ಬರನ್ನ ಹಾಕಿ ಇನ್ವೆಸ್ಟ್ ಮಾಡೋದನ್ನ ತುಂಬ ಹಿಂದೆ ಮುಂದೆ ನೋಡ್ತಾರೆ. ಅಂತ ಇದರಲ್ಲಿ ನಮ್ಮ ಮಂಜು ಸರ್ ಆಗಲಿ, ನಮ್ಮ ಸುನಿಲ್ ನಾಯಕ್ ಅವರಾಗಲಿ ಅದನ್ನೊಂದು ಸಪೋರ್ಟಿವ್ ಆಗಿ ತಗೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿಕೊಂಡು ಎಲ್ಲ ಕಲಾವಿದರಿಗೂ ಇದು ಮಾಡಿಕೊಂಡು ತುಂಬ ಇದು ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಇದಕ್ಕಿಂತ ಜಾಸ್ತಿ ಹೆಚ್ಚಿನ ಚಿತ್ರಗಳು ಅವ್ರಿಗೆ ಇದಾಗಲಿ ಅಂತೇಳಿ ದೇವರಲ್ಲಿ ಆಶಿಸ್ತೀನಿ. ಥ್ಯಾಂಕ್ ಯು. ನಾನು ಬೆಂಗಳೂರವಳು, ಹಂದ್ರಳ್ಳಿಯಲ್ಲಿರೋದು. ನನಗೆ ಅವಕಾಶ ಕೊಟ್ಟಂಥ ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರು ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಏನಂದರೆ ಹೊಸಬರಿಗೆ ಹೊಸ ಚಾನ್ಸ್ ಕೊಟ್ಟು ಒಂದು ಒಳ್ಳೆ ಚಾನ್ಸಲ್ಲಿ ಅದು ಅಜ್ಜಿ ಪತ್ರ ಮಾಡಿದ್ದೀನಿ ಅಂತಂದರೆ ಅದು ಡೈರೆಕ್ಟರ್ ಸರ್ದೇ ಎಲ್ಲ ರೀತಿಯಲ್ಲೂ ಅವ್ರದ್ದೇ ಇನ್ವಾಲ್ವ್ಮೆಂಟ್ ಇದೆ. ಲೈಕ್ ಒಂದು ಕ್ಯಾರೆಕ್ಟರ್ ಬಗ್ಗೆ ಏನೇ ಒಂದು ನಾವು ತಪ್ಪುಗಳು ಮಾಡಿರ್ಬೋದು, ಬಟ್ ಅದನ್ನು ತಿದ್ದಿ ನಮ್ಮನ್ನು ಕರೆಕ್ಟಾಗಿ ಆ ರೂಟಿಗೆ ತಂದಿದ್ದಾರೆ. ಬಟ್ ಓವರ್ ಆಲ್ ನಮ್ಮ ಟೀಮೆಲ್ಲ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರು ಇಬ್ಬರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಇಂಟರ್ವಲ್ ಆದಮೇಲೆ ನಂದೊಂದು ಸೀನ್ ಬರುತ್ತಲ್ಲ, ಅದು ಎಲ್ಲರೂ ನೋಡಬೇಕು. ಇದಾದರೆ ನೀವು ಹೇಳಿದಾಗೆ ಒಳ್ಳೆ ಮೆಸೇಜ್ ಇದು ಮಕ್ಕಳಿಗೆ. ಈಗಿನ ಜನ್ರೇಷನಲ್ಲಿ ಮಕ್ಕಳು ತುಂಬ ಹಾಳಾಗ್ತಾ ಇದ್ದಾರಲ್ಲ. ಸೊ ಇದೊಂದು ನೋಡಿದಾಗ ನಮ್ಮ ಒಂದು ಆ ಹಳ್ಳಿ ಸೊಬಗು ಎಲ್ಲ ನಾವು ಅದು ಅಳವಡಿಸ್ಕೋಬೇಕು. ಆ್ಯಕ್ಚುಲಿ ಎಲ್ಲ ಪೇರೆಂಟ್ಸೂ ಹಾಗೆ ಆಗ್ತಾ ಇದ್ದಾರೆ, ಅಪ್ಡೇಟ್ಸ್ ಆಗ್ತಾ ಇದ್ದಾರೆ. ಬಟ್ ಅಪ್ಡೇಟ್ಸ್ ಜೊತೆಗೆ ನಮ್ಮ ಹಳ್ಳಿದನ್ನು ಮರಿತಾ ಇದ್ದಾರೆ. ಸೊ ಅದನ್ನು ಸ್ವಲ್ಪ ನಾವು ಎತ್ತಿ ಹಿಡಿತಾ ಇದ್ದೀವಿ. ಸೊ ಅದನ್ನು ನೋಡಲಿ ಅಂತ ನಮ್ಮ ಡೈರೆಕ್ಟರ್ ಸರ್ ಇದರ ಹಿಂದೆ ತುಂಬ ಕಷ್ಟ ಇದೆ. ಆದರೂ ಎಲ್ಲರೂ ಬಂದು ನೋಡಿ ಹರಸಿ ಇಂಥ ಮೂವಿಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸೋ ಮಚ್. ತಂದೆ ತಾಯಿ ದೈವ, ಗುರುವೇ ನಮ್ಮ ಜೀವ ಅಂತ ಹೇಳ್ತಾರೆ. ಪೋಷಕರು ಅಂದರೆ ನಮ್ಮ ಒಂದು ತಂದೆ ತಾಯಿನ ಒಂದು ಗುರುಗಳನ್ನ ಒಂದು ಸ್ಮರಿಸುವ ಮುಖಾಂತರ ಮತ್ತು ಅವರ ಆಶೀರ್ವಾದ, ಅವರ ಪ್ರೇಮಾಶೀರ್ವಾದ ಎಲ್ಲರಿಗೂ ಸಿಗಬೇಕು. ಮತ್ತು ಆ ಒಂದು ಸಂಸ್ಕಾರ ಎಲ್ಲ ಮಕ್ಳಿಗೂ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅವೆಲ್ಲವನ್ನು ಕಂಟೆಂಟ್ನ ನೀಟಾಗಿ ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಯಾಕಂದರೆ ಒಂದು ಮೆಸೇಜು ಅವರ ಜೀವನ ಎಲ್ಲರ ಜೀವನದಲ್ಲೂ ಅಳವಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಮುನ್ನುಗ್ಗಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಏನಾದ್ರು ಒಂದು ಕೊಡುಗೆ, ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅಂತ ಏನು ಹೇಳ್ತೀವೋ ಆ ಥರ ಒಂದು ಕೊಡುಗೆ ನೀಡುವ ನಿಟ್ಟಿನಲ್ಲಿ ಈ ಚಿತ್ರನು ಚಿಕ್ಕ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಆಗುವಂಥ ಒಂದು ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.